ಆ ಕಾಂಗ್ರೆಸ್ನ ಕೆಲವರು ಮಹಿಳಾ ಕಾರ್ಯಕರ್ತರನ್ನ ದೇವೇಗೌಡರ ಸಭೆಗೆ ನೆನ್ನೆ ಕಳಿಸಿದ್ರು. ದೇವೇಗೌಡರ ಸಭೆಗೆ ಕಳಿಸಿ ಕುಮಾರಸ್ವಾಮಿ ಅದಂಥದ್ದು ಗೋ ಬ್ಯಾಕ್ ಅಂತ ಇಲ್ಲಿ ನಮ್ಮ ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಗೋ ಬ್ಯಾಕ್ ಕುಮಾರಸ್ವಾಮಿದೊಂದು ಈಗ ಹೊಸದಾಗಿ ಒಂದು ಶುರು ಮಾಡ್ಕೊಂಬಿಟ್ಟಾರೆ. ಗೋ ಬ್ಯಾಕ್ ಅನ್ನೋದು. ಇವತ್ತು ನನ್ನನ್ನು ಮಂಡ್ಯ ಜಿಲ್ಲೆಯ ಜನತೆ ಕಮ್ ಬ್ಯಾಕ್ ಅಂತ ಕರೆದಿದ್ದಾರೆ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ VC ಚಾನಲ್ನ ಪುನಶ್ಚೇತನಕ್ಕೆ ನಾನು ಆದೇಶ ಮಾಡಿದ್ದು ನಾನೇ. ಆದರೆ ಪುನಶ್ಚೇತನ ಮಾಡಬೇಕಾದ್ರೆ VC ಕೆನಾಲ್ನ ಸಂಪೂರ್ಣವಾಗಿ ನೀರು ನಿಲ್ಲಿಸಬಾರ್ದು ಅಂತ ಆದೇಶ ಮಾಡಿದ್ದೀನಿ. ಹಂತವಾಗಿ ಯಾವೊಂದು ಕಾಲುವೆಯನ್ನು ಇವತ್ತು ಪುನಶ್ಚೇತನಗೊಳಿಸಬೇಕು, ನೀರನ್ನ ನಿಲ್ಲಿಸಿ ರೈತರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳಿದೆ. ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಈಗ VC ಚಾನಲ್ ರಿಪೇರಿ ಅಂತೇಳಿ ಎಷ್ಟು ತಿಂಗಳಿಂದ ಇವತ್ತು ನೀರು ಕೊಡದೇ ಇಟ್ಟಿದ್ದಾರೆ ನಿಮ್ಮನ್ನು. ಇವತ್ತು ಎಷ್ಟು ತಿಂಗಳಾಯಿತು? ಈ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಯಾರು? ಎಷ್ಟು ಕೋಟಿ ಅದರಲ್ಲಿ ದುಡ್ಡು ಹೊಡೆಯೋ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಪಾಪ ಏನೋ ಮಂಡ್ಯ ಜಿಲ್ಲೆ ಮಗನಂತೆ, ನಾನು ಹೊರಗಡೆಯವರಂತೆ, ಮಂಡ್ಯ ಜಿಲ್ಲೆ ಜನ ಉದ್ಧಾರ ಮಾಡೋಕ್ಕೆ ಪಾಪ ಇವರು ಬಂದವರಂತೆ. ಈಗ ಕ್ಯಾಂಡಿಡೇಟ್ ಅವರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ಆ ಒಂದು VC ಕೆನಾಲ್ನ ಹೆಸರಿನಲ್ಲಿ ಎಷ್ಟು ಕೋಟಿ ಈಗಾಗಲೇ ಹಣ ಬಿಡುಗಡೆ ಮಾಡ್ಕೊಂಡಿದ್ದಾರೆ. ಏನೇನು ಮಾಡಿದ್ದಾರೆ ಕಡತದಲ್ಲಿದೆ ನೋಡಿ. ಅವ್ರು ಮಂಡ್ಯ ಜಿಲ್ಲೆ ಉದ್ಧಾರ ಮಾಡ್ತಾರಂತೆ. ಅವ್ರು ಕಾಂಟ್ರಾಕ್ಟ್ ಮಾಡೋದು ಬಿಟ್ಬಿಟ್ಟು ಈಗ ಮಂಡ್ಯ ಜಿಲ್ಲೆ ಉದ್ಧಾರ ಮಾಡೋಕ್ಕೆ ಬಂದವರ? ದುಡ್ಡಿದೆ ಕರ್ಕೊಂಬಂದವ್ರೆ. ಅದಕ್ಕೋಸ್ಕರ ನಿಮಗೆ ಸೂಕ್ಷ್ಮವಾಗಿ ಹೇಳ್ತಾರೆ, ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಗ, ನೀವು ನಿಮ್ಮ ಕುಟುಂಬದಲ್ಲಿ ಒಂದು ಮದುವೆ ಆಗಬೇಕು ಅಂದರೆ ಒಂದು ಇನ್ವಿಟೇಷನ್ ಕೊಟ್ಟರೆ ನಾನು ಎಲ್ಲೇ ಇದ್ದರೂ ಬಂದು ನಿಮ್ಮ ಕುಟುಂಬಕ್ಕೆ ಶುಭ ಹಾರೈಸಿ ಹೋಗ್ತಕ್ಕಂಥ ಒಂದು ಹವ್ಯಾಸ ಕಳೆದ 20 ವರ್ಷಗಳಿಂದ ಇದೆ. ನಿಮ್ಮ ಕುಟುಂಬದಲ್ಲಿ ಒಂದು ಸಣ್ಣ ಪುಟ್ಟ ನೋವುಗಳಾದಾಗ ನಿಮ್ಮ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ಬಂದಂಥವನು ಈ ಕುಮಾರಸ್ವಾಮಿ. ನಿಮ್ಮ ಕುಟುಂಬದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಯುತ್ತೆ ಅಂತ ಬರಬೇಕು ಅಂದಾಗ ಬಂದಿರತಕ್ಕಂಥವ್ನು ಈ ಕುಮಾರಸ್ವಾಮಿ. ನಿಮ್ಮನ್ನು ಬಿಟ್ಟು ನಾನೆಲ್ಲೂ ಹೋಗ್ತಕ್ಕಂಥವನಲ್ಲ. ಇವತ್ತು ನನಗೆ ರಾಮನಗರ ಜಿಲ್ಲೆ ಇರ್ಬೋದು, ಮಂಡ್ಯ ಜಿಲ್ಲೆ ಇರ್ಬೋದು, ಇವೆಲ್ಲ ನನ್ನನ್ನು ಬೆಳೆಸಿರ್ತಕ್ಕಂಥ ಜಿಲ್ಲೆ. ಈ ಪಕ್ಷ ಉಳಿಸಿರ್ತಕ್ಕಂಥ ಜಿಲ್ಲೆಗಳಿವು. ದೇವೇಗೌಡರು 60 ವರ್ಷದ ರಾಜಕೀಯದಲ್ಲಿ ಅವ್ರನ್ನ ಉಳಿಸಿರ್ತಕ್ಕಂಥವ್ರು ಈ ಮಂಡ್ಯ ಜಿಲ್ಲೆ ಅಷ್ಟೇ ಅಲ್ಲ, ತುಮಕೂರು ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು, ಇವತ್ತು ರಾಮನಗರ ಜಿಲ್ಲೆ ಇರ್ಬೋದು, ಈ ಎಲ್ಲ ಭಾಗದ ನನ್ನ ರೈತ ಬಂಧುಗಳು ಈ ಪಕ್ಷ ಉಳಿಸಿದ್ದೀರಿ. ಪಾಪ ಕಾಂಗ್ರೆಸ್ನವ್ರು ಹೇಳ್ತಾರೆ JDS ಮುಳುಗೋಯ್ತು, JDSನ ಕುಮಾರಸ್ವಾಮಿ ಮಾರಾಟ ಮಾಡಿಬಿಟ್ಟ BJPಗೆ ಅಂತೇಳಿ. ಆ ವ್ಯಕ್ತಿಗಳಿಗೆ ಹೇಳ್ತೀನಿ, ಈ ಪಕ್ಷ ಯಾರೂ ಮುಳುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ರಾಜ್ಯದಲ್ಲಿ ಎಲ್ಲಿಯವರೆಗೆ ನನ್ನ ರೈತರು ಈ ಪಕ್ಷಕ್ಕೆ ಆಶೀರ್ವಾದ ಮಾಡ್ತೀರಿ, ಈ ಪಕ್ಷವನ್ನು ಈ ರೀತಿ ಹೇಳಿಕೆ ಕೊಡ್ತಕ್ಕಂಥ ಕಾಂಗ್ರೆಸ್ನ 100 ವ್ಯಕ್ತಿಗಳ ಮರುಜನ್ಮ ಎತ್ತು ಬಂದರೂ ಜನತಾದಳವನ್ನು ಇವರು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ರೈತರ ಪಕ್ಷ, ಇದು ಬಡವರ ಪಕ್ಷ. ಅದರಿಂದ ಅವರು ಕೂವಕ ಮಾತುಗಳೇನಿದ್ದಾವೆ, ಅವರ ಕೀಳುಮಟ್ಟದ ಭಾಷೆ ಏನಿದೆ, ಅದಕ್ಕೆ ಇವತ್ತು ಉತ್ತರವನ್ನು ಮಂಡ್ಯ ಜಿಲ್ಲೆಯ ಜನತೆ ಅಷ್ಟೇ ಅಲ್ಲ, ಈ ಭಾಗದಲ್ಲಿ ಸುಮಾರು 14 ಮೊದಲನೇ ಹಂತದ ಚುನಾವಣೆ ಏನಿದೆ, ಈಗಾಗಲೇ ನಾನು ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. 14 ಕ್ಷೇತ್ರದಲ್ಲೂ ಲೋಕಸಭೆಗೆ ಮೊದಲನೇ ಹಂತದಲ್ಲಿ ಏನು ಚುನಾವಣೆ ಏಪ್ರಿಲ್ 26 ಇದೆ, 14 ಕ್ಷೇತ್ರದಲ್ಲೂ ಜನತಾದಳ ಮತ್ತು BJPಯ ಅಭ್ಯರ್ಥಿಗಳು ಗೆಲ್ತಕ್ಕಂಥ ಆಶೀರ್ವಾದವನ್ನು ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗಲಿಕ್ಕೆ ಇವತ್ತು ಜನತೆ ತೀರ್ಮಾನ ಮಾಡಿದ್ದಾರೆ. ಅದು ಮಂಡ್ಯದಿಂದಲೂ ಪ್ರಾರಂಭ ಆಗೋಗಿದೆ. ಈಗ ಇವತ್ತು ನಿಮ್ಮ ಆಶೀರ್ವಾದವನ್ನು ನನ್ನ ಕ್ರಮ ಸಂಖ್ಯೆ ನಂಬರ್ 1 ಆ ಒಂದು ಕ್ರಮ ಸಂಖ್ಯೆಗೆ ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆಯ ಗುರುತು, ಆ ಮಹಿಳೆಯ ಗುರುತಿಗೆ ತಾವು ಆಶೀರ್ವಾದ ಮಾಡಿ ಅಂತ ಹೇಳಿ ಪಾಪ ನಮ್ಮ ತಾಯಿದ್ರು ಮಂಡ್ಯ ಮುಸ್ಲಿಂ ಬಗ್ಗೆ ಮಾತನಾಡಿ ಅಂತಾರೆ. ಇವತ್ತು ಮುಸ್ಲಿಂ ಸಮಾಜದ ಬಂಧುಗಳಿಗೆ ಹೇಳ್ತೇನೆ, 4% ರಿಸರ್ವೇಷನ್ ಕೊಟ್ಟವರು ಮುಸಲ್ಮಾನ್ ಸಮಾಜಕ್ಕೆ ದೇಶದ ಇತಿಹಾಸದಲ್ಲಿ ಅದು ಸನ್ಮಾನ್ಯ ದೇವೇಗೌಡರು. ಅರ್ಥ ಮಾಡ್ಕೊಳ್ಳಿ, ಇವತ್ತು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮುಸ್ಲಿಂ ಸಮಾಜಕ್ಕೂ ರಕ್ಷಣೆ ಸಿಕ್ಕಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರಿಂದ.